ಯಲಹಂಕದ ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ನಿರ್ಮಿಸಲ್ಪಟ್ಟಿದ್ದ ಮನೆಗಳನ್ನು ಜಿಬಿಎದವರು ತೆರವು ಮಾಡಿದಂತಹ ಪ್ರಕರಣ. ಈ ಪ್ರಕರಣದಲ್ಲಿ ಈಗ ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧವೇ ಅಪಸ್ವರಗಳು ಕೇಳಿಬರ್ತಾ ಇದೆ. ಹೈಕಮಾಂಡ್ ಆಜ್ಞೆ ಅನ್ನೋದು ಕಾನೂನಿಗಿಂತ ದೊಡ್ಡದಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಲಹಂಕದ ಕೋಗಿಲು ಲೇಔಟ್ನಲ್ಲಿ ಇತ್ತೀಚೆಗೆ ಅಕ್ರಮ ಮನೆಗಳ ತೆರವು ಕಾರ್ಯಾಚರಣೆ ನಡೆದಿತ್ತು. ಸರ್ಕಾರದ ಈ ನಿರ್ಧಾರದ ವಿರುದ್ಧ ಕೊಂಕೆತ್ತಿದ್ರು ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಅವರು. ಈಗ ಅದಾದ ನಂತರ ಕಾಂಗ್ರೆಸ್ ಹೈಕಮಾಂಡ್, ಅದರಲ್ಲೂ ವೇಣುಗೋಪಾಲ್ ಒಂದಷ್ಟು ಡೈರೆಕ್ಷನ್ಸ್ ಕೊಟ್ಟಿದ್ರು ಸಿಎಂ ಡಿಸಿಎಂಗೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ನ ಲಾಬಿಗೆ ಮಣಿತಾ ಸಿದ್ದರಾಮಯ್ಯ ಸರ್ಕಾರ. ಅಕ್ರಮವಾಗಿ ಅವರು ವಾಸ ಇದ್ದಿದ್ದಲ್ಲಿ ಸರ್ಕಾರದ ಜಮೀನು, ಗೋಮಾಳದ ಜಮೀನು, ಅಲ್ಲಿ ಮನೆ ಕಟ್ಕೊಂಡಿದ್ರು. ಈಗ ಅವರಿಗೆ ಪುನರ್ವಸತಿ ಕಲ್ಪಿಸ್ಕೊಡ್ತಾರಂತೆ ಸರ್ಕಾರದವರು. ಕಾನೂನು ಬಾಹಿರವಾಗಿ ಮನೆ ಕಟ್ಕೊಂಡಿದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರಿಗೆ ನೀವು ಪುನರ್ವಸತಿ ಕಲ್ಪಿಸ್ಕೊಡೋದು ನ್ಯಾಯನಾ? ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ನ್ಯಾಯ ಎಲ್ರಿಗೂ ಮಾಡಿಕೊಡಿ. ಯಾರ್ಯಾರು ರಾಜಕಾಲುವೆಯನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ, ತೆರವು ಮಾಡಿದ್ದೀರಾ, ಅವ್ರಿಗೂ ಪುನರ್ವಸತಿ ಕಲ್ಪಿಸ್ಕೊಡಿ. ಬೇರೆ ಬೇರೆ ಬಡಾವಣೆಗಳಿಗೆಲ್ಲ ಹೋಗಿ ನೀವು ಮನೆ ಹೊಡೆದಾಕ್ಬಿಟ್ಟು ಬರಲಿಲ್ವಾ? ಅವ್ರಿಗೆಲ್ಲ ಯಾಕಿಲ್ಲ? ಇವ್ರಿಗೆ ಮಾತ್ರ ಸ್ಪೆಷಲ್ ಏನು? ಅಲ್ಪಸಂಖ್ಯಾತರು ಅನ್ನೋ ಕಾರಣಕ್ಕೋಸ್ಕರ ತುಷ್ಟೀಕರಣ ನಡೀತಾ ಇದೆಯಾ? ಈ ಪ್ರಶ್ನೆಗೆ ಸಿಎಂ ಆಗಲಿ ಡಿ ಸಿ ಎಂ ಆಗಲಿ ಉತ್ತರ ಕೊಡ್ತಾರಾ? ಯಾರಿಗೂ ಇಲ್ಲದ ಕಾನೂನು ಅಕ್ರಮವಾಗಿ ಮನೆ ನಿರ್ಮಿಸಿದವರಿಗೆ ಯಾಕೆ? ಮಾಡಿರೋದೇ ಅಕ್ರಮ. ಅದನ್ನು ಸಿಎಂ ಡಿ ಸಿ ಎಮ್ಮೇ ಒಪ್ಕೊಂಡಿದ್ದಾರೆ. ಘನತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಸೇರಿದ ಜಾಗ ಅದು. ಆ ಜಾಗದಲ್ಲಿ ಮನೆ ಕಟ್ಕೊಂಡ್ಬಿಟ್ಟು ನೀವು ಅದನ್ನು ತೆರವು ಮಾಡಿದಾರಪ್ಪ. ಸಿಂಪಲ್. ಇದು ನನ್ನ ಪ್ರಕಾರ ಕೋರ್ಟಲ್ಲೇ ಬಗೆಹರಿಬೇಕಿದು. ಯಾರಾದರೂ ಕೋರ್ಟ್ಗೆ ಹಾಕೋತಾರೆ, ನೋಡ್ತಾ ಇರಿ. ಕೋರ್ಟ್ಗೆ ಹೋಗಿ ಇವರಿಗೆ ಪುನರ್ವಸತಿ ಕಲ್ಪಿಸ್ಕೊಡೋದು ಸರಿನಾ? ಹ್ಯೂಮನ್ ರೈಟ್ಸ್ ಕಮಿಷನ್ ಅವರು ಕೂಡ ಇಂಟರ್ಫಿಯರ್ ಆಗಿದ್ದಾರೆ. ನೋಡೋಣ ಅವ್ರು ಏನು ಹೇಳ್ತಾರೆ ಅಂತಂದ್ಬಿಟ್ಟು. ಸೊ ಅಕ್ರಮವಾಗಿ ಮನೆ ನಿರ್ಮಿಸಿದವರಿಗೆ ಪುನರ್ವಸತಿ, ಅಕ್ರಮವಾಗಿ ಮನೆ ನಿರ್ಮಿಸಿದವರಿಗೆ ಪುನರ್ವಸತಿ. ಬೈಯಪ್ಪನಹಳ್ಳಿ ಬಳಿ ನಿರಾಶ್ರಿತರಿಗೆ ಮನೆ ಕಟ್ಕೊಡ್ತಾರಂತೆ. ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ 180 ಮನೆ ಕಟ್ಕೊಡೋದಕ್ಕೆ ಏನೋ ತಯಾರಿ ನಡೀತಾ ಇದೆ ಅಂತ. ಹಾಗಾದರೆ ಕಾನೂನಿಗಿಂತ ಹೈಕಮಾಂಡ್ ಆದೇಶ ಪಾಲನೆಯೇ ಹೆಚ್ಚಾಯ್ತಾ? ಇವತ್ತು ಸಂಜೆ ನಡೆಯುವ ಸಭೆಯಲ್ಲಿ ಅಂತಿಮ ನಿರ್ಧಾರ ಆಗುತ್ತಾ? ಇವತ್ತು ಒಂದು ಸಭೆ ಕೂಡ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಈ ವಿಚಾರವಾಗಿ. ಸಿಎಂ, ಡಿ ಸಿ ಎಂ, ವಸತಿ ಸಚಿವರು, ಅಲ್ಲಿನ MLA ಅಂದರೆ ಕೃಷ್ಣ ಬೈರೇಗೌಡರು ಎಲ್ಲರೂ ಕೂಡ ಈ ಮೀಟಿಂಗಲ್ಲಿ ಭಾಗಿಯಾಗ್ತಾರೆ. ಅಲ್ಲಿ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಆಲ್ರೆಡಿ ಜಮೀರ್ ಅಹಮದ್ ಅನೌನ್ಸೇ ಮಾಡಿಬಿಟ್ಟಿದ್ದಾರೆ ನಿನ್ನೆ. ನಾಳಿನ ಮೀಟಿಂಗ್ನಲ್ಲಿ ಮನೆ ಕಳ್ಕೊಂಡವ್ರಿಗೆ ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಅಲ್ಲಿಗೆ ಡಿಸೈಡ್ ಆಯ್ತಲ್ಲ, ಇನ್ನೇನು? ಸಭೆ ಕರೆದಿರೋದಾದರೂ ಯಾಕೆ? ಅವ್ರು ಕಟ್ಟಿರೋದೇ ಅಕ್ರಮ ಮನೆಗಳು. ಅಕ್ರಮ ಮನೆಯನ್ನು ತೆರವು ಮಾಡಿಬಿಟ್ಟು ನೀವು ಸಭೆ ಮಾಡಿ ಅವ್ರಿಗೆ ಪುನರ್ವಸತಿ ಕಲ್ಪಿಸ್ಕೊಡ್ತೀನಿ ಅಂದರೆ ಇದು ಯಾವ ಸೀಮೆ ನ್ಯಾಯ? ನಮ್ಮ ರಾಜ್ಯದಲ್ಲಿ ಎಲ್ರಿಗೂ ಒಂದೇ ನ್ಯಾಯ ಇಲ್ಲ. ಹಾಗಾದರೆ ಒಬ್ರಿಗೊಂದು ಆಗ್ತಾ ಇದೆ. ಧರ್ಮದ ಆಧಾರದಲ್ಲಿ ನ್ಯಾಯ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡೆಯೋಣ. ರವೀಶ್, ಅಕ್ರಮವಾಗಿ ಮನೆ ನಿರ್ಮಿಸಿದ್ರೆ ಪುನರ್ವಸತಿ ಭಾಗ್ಯ, ಇದು ಸರ್ಕಾರದ ಇನ್ನೊಂದು ಗ್ಯಾರಂಟಿ ಯೋಜನೆನ ಅಂತ ಇದ್ರ ಬಗ್ಗೆ ಯಾರೂ ಆಕ್ಷೇಪ ಇತ್ತಾ ಅಲ್ವಾ? ನನ್ನ ಪ್ರಕಾರ ಯಾರಾದರೂ ಕೋರ್ಟ್ಗೆ ಹಾಕ್ಕೋಬೇಕು ಈ ವಿಚಾರವನ್ನು. ಅರವಿಂದ್, ಖಂಡಿತವಾಗಿಯೂ ಕೂಡ ದಿಕ್ಕನ್ನು ಪಡೆದುಕೊಳ್ತಾ ಇದೆ. ಅಂದರೆ ಕೇರಳದಲ್ಲಿ ಏನೇ ಆದರೂ ಕೂಡ ಅದಕ್ಕೆ ಕರ್ನಾಟಕವನ್ನು ಲಿಂಕ್ ಮಾಡಿ ಅನುಕೂಲ ಪಡೆಯುವಂಥದ್ದು ಕೂಡ ಮುಂದುವರಿತಾ ಇದೆ. ಅದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರ ಬಂದಿರತಕ್ಕಂಥದ್ದೇ ಕಾರಣನಾ? ಈ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಈ ಒಂದು ಅಕ್ರಮ ಅಂತ ಹೇಳಿರ್ತಕ್ಕಂಥದ್ದು ರಾಜ್ಯ ಸರ್ಕಾರವೇ. ಅಂದರೆ ಆ ಒಂದು ಕೋಗಿಲು ಬಡಾವಣೆಯ ಸರ್ವೆ ನಂಬರ್ 99ರಲ್ಲಿ 14 ಎಕರೆ 36 ಗುಂಟೆ ಅದನ್ನು ಒಂದು ಘನತ್ಯಾಜ್ಯ ನಿರ್ವಹಣಾ ನಿಯಮಿತವ್ರಿಗೆ ಕೊಟ್ಟಿದ್ರು. ಆದರೆ ಅದರಲ್ಲಿ 5 ಎಕರೆ ಅಕ್ರಮ ಅಂತ ಹೇಳಿರ್ತಕ್ಕಂಥದ್ದು ಕಂದಾಯ ಇಲಾಖೆ, GBA. ಹಾಗಾಗಿ ಅವರು ಅಕ್ರಮ ಅಂತ ಹೇಳಿನೇ ಒಂದು ರೀತಿಯಲ್ಲಿ ತೆರವನ್ನು ಗೊಳಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಯಾರೋ ಅಲ್ಲಿ ಸೈಟನ್ನು ತೆಗೆದುಕೊಂಡ್ರು ಅಥವಾ ಆ ಒಂದು ಅಕ್ರಮ ಆಗಿರ್ತಕ್ಕಂಥ ವ್ಯಕ್ತಿಯಿಂದ ಒಂದು ರೀತಿಯಲ್ಲಿ ನಿವೇಶನ ಪಡೆದುಕೊಂಡು ಮನೆ ಕಟ್ಕೊಂಡ್ರೆ ಅವ್ರಿಗೆ ಬೇರೆ ಕಡೆ ಒಂದು ರೀತಿಯಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಏನಾದ್ರು ನಿಯಮಾವಳಿಗಳು, ರೂಲ್ಸ್ ಇದೆಯಾ? ಖಂಡಿತವಾಗಿಯೂ ಕೂಡ ಇಲ್ಲ. ಯಾಕೆಂದರೆ ಬೆಂಗಳೂರಿನಲ್ಲಿ ಎಷ್ಟೋ ಲಿಟಿಗೇಷನ್ ಅಪ್ಲಿಕೇಶನ್ಸು ಕೂಡ ಎಲ್ಲ ಕಡೆ ಕೋರ್ಟ್ನಲ್ಲೂ ಕೂಡ ಈಗಾಗಲೇ ಇದೆ. ಎಷ್ಟೋ ಸಾಲ್ವ್ ಆಗದೆ ಇರತಕ್ಕಂಥ ಮ್ಯಾಟರ್ಗಳು ಕೂಡ ಕೋರ್ಟ್ನಲ್ಲಿ ಇದೆ. ಅಂದರೆ ಇದೇ ರೀತಿಯ ಅಕ್ರಮ ಸೈಟು, ನಿವೇಶನ, ಮನೆ ಕಟ್ಕೊಂಡಿರ್ತಕ್ಕಂಥದ್ದು. ಇಂಥ ಸನ್ನಿವೇಶದಲ್ಲಿ ಯಾರೋ ಬಂದು ಒಂದು ರೀತಿಯಲ್ಲಿ ಅಕ್ರಮ ಮಾಡ್ಕೊಂಡಿದ್ದಾರೆ, ಜೊತೆಗೆ ಕೇರಳದವ್ರು ಹೇಳ್ಬಿಟ್ರು, ಜೊತೆಗೆ ಚುನಾವಣಾ ರಾಜಕಾರಣ,
ತುಷ್ಟೀಕರಣ ಈ ರೀತಿ ಹೇಳಿದಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಪರ್ಯಾಯ ವ್ಯವಸ್ಥೆ ಮಾಡಿದ್ರೆ ಖಂಡಿತವಾಗಿ ಕೂಡ ಉಳಿದವರಿಗೆ ಅದೇ ನ್ಯಾಯಾನ ಅನ್ನೋ ಪ್ರಶ್ನೆ ಬರುತ್ತೆ. ಹಾಗಾಗಿ ಎರಡು ವರದಿಗಳನ್ನು ಆಧರಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಇವತ್ತಿನ ಸಭೆಯಲ್ಲಿ ಕ್ರಮ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಒಂದು ನಿನ್ನೆಯಷ್ಟೇ ಜಮೀರ್ ಅಹಮದ್ ಅವರು ಹೋಗಿದ್ರು, ಅಲ್ಲಿ ವಸತಿ ಇಲಾಖೆ ಅಧಿಕಾರಿಗಳು ಕೂಡ ಇದ್ದರು. ಅಂದರೆ ಕ್ಯಾಸ್ಟ್ ಬೇಸ್ಡ್ ಮತ್ತು ಧರ್ಮದ ಬೇಸ್ಡ್ ಒಂದು ರೀತಿಯಲ್ಲಿ ಜನರನ್ನು ಒಂದು ರೀತಿಯಲ್ಲಿ ಗುರುತಿಸಿದ್ದಾರೆ, ಅಂದರೆ ಯಾರೆಲ್ಲ ಕಳೆದುಕೊಂಡಿದ್ದಾರೆ ಅಂತ. ಅವರು ಕೇರಳದವರ, ಸ್ಥಳೀಯರ ಮತ್ತು ಬೇರೆ ಯಾವ ಕಡೆಯವರು ಅನ್ನೋದು ಕೂಡ ಆ ಲೀಸ್ಟ್ನಲ್ಲಿ ತೆಗೆದುಕೊಂಡಿದ್ದಾರೆ. ಜೊತೆಗೆ ಇವತ್ತು 3 ಗಂಟೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ರೀತಿಯಲ್ಲಿ ಫೀಲ್ಡ್ ವಿಸಿಟನ್ನು ಮಾಡ್ತಾರೆ, ಸ್ಥಳಕ್ಕೆ ಹೋಗ್ತಾರೆ. ಈ ಸಂದರ್ಭದಲ್ಲೂ ಕೂಡ GBIಯಿಂದನೂ ಕೂಡ ವರದಿಯನ್ನು ತಯಾರು ಮಾಡ್ತಾರೆ. ವಸತಿ ಇಲಾಖೆ ವರದಿ ಮತ್ತು GBI ವರದಿ ಎರಡನ್ನೂ ಕೂಡ ಪರಿಗಣಿಸಿ ಸಿದ್ದರಾಮಯ್ಯನವರು ಪರ್ಯಾಯ ಮಾರ್ಗವನ್ನು ಅನುಸರಿಸುವಂಥ ಸಾಧ್ಯತೆ ಇರುತ್ತೆ. ಒಂದಂತೂ ಸತ್ಯ, ಕಾಂಗ್ರೆಸ್ನ ಹೈಕಮಾಂಡ್ನ ಕೃಪಾ ಕಟಾಕ್ಷ ಆಜ್ಞೆ ಈ ಕಾರಣದಿಂದಾಗಿಯೇ ಈ ರೀತಿಯ ಪರ್ಯಾಯ ವ್ಯವಸ್ಥೆ ಆಗ್ತಾ ಇರತಕ್ಕಂಥದ್ದು ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಖಂಡಿತವಾಗಿ ಕೂಡ ಇದು ವ್ಯಾಪಕ ಟೀಕೆಗೆ ಗುರಿಯಾಗುತ್ತೆ. ಯಾಕೆಂದರೆ ಈ ಹಿಂದೆ ಒಂದು ವೈನಾಡು ಭೂಕುಸಿತದ ಸಂದರ್ಭದಲ್ಲೂ ಕೂಡ ಒಂದು ರೀತಿಯಲ್ಲಿ ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಒಂದು ಪರಿಹಾರವನ್ನು ಕೂಡ ಘೋಷಣೆ ಮಾಡಿದರು. ಜೊತೆಗೆ ಆನೆ ಕಾಲು ತುಳಿತಕ್ಕೆ ಮೃತಪಟ್ಟಂತಹ ವ್ಯಕ್ತಿ, ಕೇರಳದ ವ್ಯಕ್ತಿಗೂ ಕೂಡ ಒಂದು ರೀತಿಯಲ್ಲಿ ಪರಿಹಾರವನ್ನು ಘೋಷಣೆ ಮಾಡಿದರು. ಹಾಗಾಗಿ ಈಗ ಮತ್ತೆ ರಿಪೀಟ್ ಆಗ್ತಾ ಇದೆ. ಅಂದರೆ ಪಿಣರಾಯಿ ವಿಜಯನ್ ಅವರು ಅಲ್ಲಿನ ಲೋಕಲ್ ಪಾಲಿಟಿಕ್ಸ್ ಮತ್ತು ಅಲ್ಲಿ ವಿಧಾನಸಭೆ ಚುನಾವಣೆ ಬರ್ತಾ ಇದೆ ಅನ್ನೋ ಕಾರಣಗಳಿಗೋಸ್ಕರವಾಗಿ ಈ ವಿಚಾರವನ್ನು ಎತ್ತಿ ಆಕ್ಷೇಪವನ್ನು ಎತ್ತಿದ್ರು ಅಂದ ತಕ್ಷಣ ರಾಜ್ಯ ಸರ್ಕಾರ ಖಂಡಿತವಾಗಿಯೂ ಕೂಡ ಅದಕ್ಕೆ ಬಗ್ಗಬಾರದು. ಕಾನೂನಿನ ಪ್ರಕಾರ ಏನಿದೆ ಅದನ್ನು ಮಾಡಬೇಕಾಗತ್ತೆ. ಹಾಗಾಗಿ ಈ ರೀತಿ ಅಕ್ರಮ ಒತ್ತುವರಿದಾರರಿಗೆ ಎಲ್ಲೋ ಒಂದು ಕಡೆ ಬೇರೆ ಕಡೆ ನಾವು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಸ್ತೀವಿ ಅಂದರೆ ಖಂಡಿತವಾಗಿ ಕೂಡ ಯಾರೂ ಒಪ್ಪೋದಿಲ್ಲ. ಹಾಗಾಗಿ ಯಾವ ರೀತಿಯ ನಿರ್ಧಾರಗಳನ್ನು ತೀರ್ಮಾನ ತೆಗೆದುಕೊಳ್ತೇವೆ ಅನ್ನೋ ಆಧಾರದ ಮೇಲೆ ಮುಂದೆ ಬೇರೆ ಬೇರೆ ರೀತಿಯ ವ್ಯಾಪಕ ಟೀಕೆ ಮತ್ತು ಚರ್ಚೆ, ಜೊತೆಗೆ ಆ ಒಂದು ಕೋರ್ಟ್ ಮೆಟೀರಿಯಲ್ ಇರುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ರಾಜ್ಯ ಸರ್ಕಾರದ ನಿರ್ಧಾರ ಏನು ಅನ್ನೋದನ್ನು ಕಾದು ನೋಡಬೇಕು. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮೆಲ್ಲ ಮಾಹಿತಿಗೆ.